ಅಲ್ಲ ಕಣಪ್ಪ, ನಾನು ನಿಮ್ಮ ಮನೆಯಾಗೆ ಇರ್ತೀನಿ. ಎಲ್ಲರ ಜೊತೆಗೂ ನನಗೂ ಒಬ್ಳು ಇರೋಕ್ಕಾಗಲ್ಲ, ಬೇಜಾರಾಗ್ತೈತೆ. ಅಲ್ಲಿ ಇರೋಕ್ಕಾಗಲ್ಲ, ನೀ ಬೇರೆ ಸೆನಕ್ಕಿಲ್ಲ. ಇಲ್ಲ ನೋಡು, ಒಬ್ಳೆ ಇರೋಕ್ಕಾಗಲ್ಲ. ಅದಕ್ಕೇ ನಿಮ್ಮ ಜೊತೆಗೆ ಇರ್ತೀನಿ ಈ ಮನೆಯಾಗೇನೇನಿ. ಅಲ್ಲಿ ಯಾಕನ ಮನೆಯ ಓಟುನು ನನಗೆ ಯಾಕನ ಆಗಿ ಬರೋಲ್ಲ. ಅದಕ್ಕೇ ಇಲ್ಲೇ ಇರೋಣ. ಅಲ್ಲಿ ತಿರೋಣ, ಯಾರಿಗಾನ ಬಾಡಿಗೆ ಕೊಡೋಕ್ಕಾಗುತ್ತೆ. ಇಲ್ಲ ಸುಗಣ, ನಂದೇನಿಲ್ಲ. ನನ್ನ ಮಕ್ಳನ್ನ ಕೇಳು, ನನ್ನ ಮಕ್ಳನ್ನ ಕೇಳ್ಕೊಂಡು ನಿಮ್ಮ ಮನೆಗೆ ಬಾ, ಸರಿನಾ? ಅವ್ರು ಬಾ ಚಿಕ್ಕಮ್ಮ ಅಂತಂದ್ರೆ ಬಾ. ನಂದೇನಿಲ್ಲ, ನಂದೇನು ನಡೆಯಲ್ಲ ಇವಾಗ. ನಾನು ಆಲಿಪಟ್ಟು ಇನ್ಮೇಲಿಂದ ನಾನು ಕೆಲ್ಸಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ. ಇನ್ನು ಅವರೇ ದುಡ್ದು ಎಲ್ಲ ಅವ್ರದ್ದೇನೇನು ಜವಾಬ್ದಾರಿ ಎಲ್ಲ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವ್ರನ್ನ ಕೇಳು ಕಣಪ್ಪ. ನೀನು ಗಂಡಾಗಿ ಒಂದು ಮಾತಾಡಲ್ಲಪ್ಪ. ನನಗೆ ಸೇನಕ್ಕಿಲ್ಲ, ಏನಿಲ್ಲ. ಅಲ್ಲೋಡ ನನಗೆ ಎಷ್ಟು ಕಷ್ಟ ನೋಡಿ. ನಾನು ಹೆಂಗೆ ಹಾಕಿದ್ದೀನಿ ವಾರ 15 ದಿವಸದಿಂದನೂ. ಇವು 15 ದಿವಸದಿಂದ ನಾನು ಅನುಭವಿಸಿರೋ ಪಾಟು ಒಂದೊಂದಲ್ಲ. ಇವು 15-20 ದಿನದಿಂದನೂ ನನಗೆ ಒಂದು ಆಗ್ತಿದ್ದಂಗೆ ಒಂದು ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತೈತಿ. ಅಲ್ಲ, ನನ್ನ ಕಷ್ಟ ನಿನಗೆ ಅರ್ಥ ಆಗೋದೇ ಇಲ್ಲೇ. ಏನು ಗೊತ್ತಿಲ್ಲದ ಥರ ಮಾತಾಡ್ತಾ ಇದೆಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವೇ? ಅಲ್ಲ, ನನ್ನ ಹೆಂಡತಿ ಚೆನ್ನಾಗಿಲ್ವಲ್ಲ, ಅವಳು ಅಷ್ಟೊಂದು ಬಂದು ಕೇಳ್ಕೊಂತ ಇದ್ದಾಳಲ್ಲ ಅಂತ ಏನು ಅನ್ಸೋದೇ ಇಲ್ವೇ? ಚೆನ್ನಾಗಿರ್ತೀನಿ ಕಣಪ್ಪ ಅಂತ ಹೇಳ್ತಿರೋದು. ನಿಮ್ಮ ಜೊತೆಗೇನೆ ಸೆನಕ್ಕಿರೋಣ ಅಂತ ಇದೇ ಮನೆಯಾಗೆ ಇರ್ತೀನಿ ಹೇಳ್ತೀರಾ? ಬಾಡಿಗೆ ಕೊಡ್ತೀನಿ. ಬಾಡಿಗೆ ಕೊಟ್ಟತ್ತ ನಿಮ್ಮದೇ ಸುಮ್ಮನೆ ಇಲ್ಲೇ ಇದ್ಬಿಡೋಣ. ಅದೇ ಬಾಡಿಗೆ ತಂದು ಇಲ್ಲೇ ಕಟ್ಟೋಕ್ಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಇದೇ ಮನೆಯಾಗೆ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ. ನನಗೂ ಒಬ್ಳು ಇರೋಕ್ಕಾಗಲ್ಲ. ಇವಾಗ ನೋಡು, ಅತ್ಲಾಗ ನಮ್ಮ ಮನೆಗೆ ಯಾರು ಗೊತ್ತಾ ಹೋಗ್ತಾ ಇರೋದು ಇಲ್ಲ, ಏನಿಲ್ಲ. ಅದಕ್ಕೆ ಬೋಲ್ ಬೇಜಾರಾಗೈತಿ. ಅದಕ್ಕೇ ಇರ್ತೀನಿ. ಮಮ್ಮ ಬಾನ್ ಮಮ್ಮ, ಊಟ ಮಾಡು. ತಡಿ, ಏನೋ ಮಾತಾಡ್ತಾ ಇದ್ದೀನಿ ನಿಮ್ಮ ಮಾಮಂತಾಗೆ ಜಡಾನ. ನಾನು ನಿಮ್ಮ ಜೊತೆಗೆ ಇರೋಣಂತ ಕಣಮ್ಮ ಪ್ರೀತಿ. ನಿಮ್ಮ ಜೊತೆಗೇನೆ ಇರ್ತೀನಿ, ಒಬ್ಬಳೇ ಇರೋಕ್ಕಾಗಲ್ಲ. ಎಲ್ಲ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಎಲ್ಲರ ಜೊತೆಗೆ ಇತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಅದು ಚೆನ್ನಾಗಿ ಇತ್ಕೊಂಡು ಹೋಗ್ಬೋದು. ಅದಕ್ಕೇ ಇರೋಣ ಅಂತ ನಿಮ್ಮ ಜೊತೆಗೇನೆ. ಇಲ್ಲಿ ನೋಡು, ಅದಕ್ಕೇ ಬ್ಯಾಗ್ ತಗೊಂಡು ಬಂದಿದ್ದೀನಿ. ನಮ್ಮದೇನಿಲ್ಲಪ್ಪ. ನಿಮ್ಮ ಮಕ್ಳು ಒಪ್ಪಿದ್ರೆ ಬರ್ರಿ, ಅವ್ರನ್ನ ಕೇಳ್ರಿ. ಇಬ್ರು ಲಿಕ್ಕಿ ಅವ್ರನ್ನೂ ವಿಕ್ಕಿ ಅವ್ರನ್ನೂ ಇಬ್ರನ್ನೂ ಕೇಳಿ ಬರ್ರಿ. ನಮ್ಮದೇನಿಲ್ಲ, ಅವ್ರನ್ನ ಕೇಳ್ಬೇಕು ನೀವು. ಅಷ್ಟೇ ಕಣಮ್ಮ ಪ್ರೀತಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರನ್ನ ಕೇಳ್ಕೊಂಡು ಬಾ ಅಂತ ಹೇಳಿ, ಅವ್ರನ್ನ ಕೇಳಿ ಮನೆಗೆ ಬಾ ನೀನು. ಅಮ್ಮ, ಇವಳಂತೂ ನಮ್ಮ ಮನೆಯಕ್ಕೆ 2 ಗಾಲನು ಇಕ್ಕಿಸ್ಬೇಡ್ರಿ. ನಮ್ಮ ಮನೆ ಅಂಗ್ಲ ತೊಳಸ್ಬೇಡ್ರಿ. ಇವಳು ಒಳ್ಳೆಳಲ್ಲ ಇವಳು. ಇಲ್ಲೆಲ್ಲೆಲ್ಲ ಬಿಡ್ಕೋಬೇಡ್ರಿ. ಇವಾಗ ನೋಡು, ಜೊತೆಗಿರ್ತೀನಿ ಅಂತ ಬಂದಿರೋದ. ಆವಾಗಲೇ ಇವಕ್ಕರು ಪ್ರೀತಿ ಅವಕ್ಕರು ಜೊತೆಗಿರ್ತೀನಿ, ಜೊತೆಗಿರೋಣ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಬೇರೆ ಇರ್ರಿ ಅಂತ ಗಲಾಟೆ ಮಾಡೋದಂತೆ. ಇವಾಗ ಅದು ಹೆಂಗೆ ಬಂದೆ ಜೊತೆಗಿರ್ತೀನಿ ಅಂತ? ಬಿಡತ್ತ. ಅವಾಗೇ ನಾನು ಸಿಟ್ಟು ನೋಡಪ್ಪ. ನಾನು ಸಾಕಿ ಬೆಳೆಸಿದ್ದೆ, ನಾನು ಹೇಳ್ದಂಗೆ ಕೇಳಲಿಲ್ವಲ್ಲ ಮಕ್ಕಳು. ಅಮ್ಮಂಗಾತು. ಇಲ್ಲೇದಿಲ್ಲಿ ಯಾಕೆ ಸುಮ್ಮನತ್ತ ನಾನು ಬೇರೆ ಕಡೆಗೆ ಹೊಸ ಸಂಬಂಧನ ತಂದು ಮಾಡೋಣ ಅಂತಿದ್ದೆ. ಇಲ್ಲೇ ಯಾಕತ್ತ ಓಟುನು ಅಂತ ಹೇಳಿ ನಾನು ಬೋಲ ಆಸೆಗಿದ್ನ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಇಬ್ಬರು ಅಳ್ದನು. ಅದಕ್ಕೆ ಅವ್ರು ಬಂದಿದ್ದಕ್ಕೆ ನನಗೆ ಬೇಜಾರಾಯ್ತು. ನೋಡಪ್ಪ ಹೆಂಗೆ ಮದುವೆ ಆಗಿ ಬಂದರು. ನಾವು ಮದುವೆ ಮಾಡಬೇಕು ಅಂತ ನಾನು ಬೋಲ ಆಸೆ ಇಟ್ಕೊಂಡಿದ್ದೆ. ಎಲ್ಲನ ಚೆನ್ನಾಗಿರೋ ಹೆಂಗೆ ತರಬೇಕು ಅಂದ್ಕೊಂಡಿದ್ದೆ ಅಂತ ನನಗೇನೋ ಒಂಥರ ಬೇಜಾರಾದಂಗೆ ಆಯ್ತು. ಅದಕ್ಕೆ ಮಾತಾಡ್ದೆ ಅಷ್ಟೇ. ಇಲ್ಲಡೆ, ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಹೊರಟೋಗು. ನೀನು ಬಂದ್ರೂ ನೀನು ಕಿತಾಪತಿಗಳು ಜಾಸ್ತಿ. ನಂದೇನಿಲ್ಲಮ್ಮ, ನನ್ನ ಮಕ್ಳನ್ನ ಕೇಳ್ಕೊಂಬ. ಇರ್ತೀನಿ ಅಂತ ಹೇಳಿ ನನ್ನ ಮಕ್ಳನ್ನ ಕೇಳು, ಅವರಿಬ್ರು ಕೇಳು, ಸರಿನಾ? ನಾನು ಏನು ಮಾತಾಡೋಕ್ಕಾಗಲ್ಲ. ನಾನು ಏನು ಇಲ್ಲೋಡು, ನಾನು ಏನೂ ಇವಾಗ ನಾನು ಹೇಳೋ ಪರಿಸ್ಥಿತಿಗಿಲ್ಲ. ನಾನು ಇವಾಗೇನು ನನ್ನ ಮಕ್ಕಳು ನನ್ನ ಸೊಸೆಯರು ಹೇಳ್ದಂಗೆ ಕೇಳ್ಕೊಂಡು ನಾನು ಇದ್ದೀನಿ ಅಷ್ಟೇ. ನಾನು ಹೇಳಿದ್ದೇನು ನಡೆಯಲ್ಲ. ಅವ್ರನ್ನ ಕೇಳು, ಯಾಕಂದ್ರೆ ಇವಾಗ ದೊಡ್ಡವರಾಗ್ಬಿಟ್ರು ಅವರು. ಸುಮ್ಮನೆ ಹೇಳ್ತೇವಳು, ನಿಂದೇನೆ ಅಡಿಯೋದು ಎಲ್ಲಾನ. ನೀನು ಹಿಂಗೆ ಮಾತಾಡಿರಲ್ಲ. ಅಲ್ಲ, ಮದುವೆ ಆಗ್ದಂಗೆ ಸುಮ್ಮನೆ ಹಂಗೇನಾದರೂ ಇರ್ತಿದ್ದ ಅತ್ಲಾಗೆ. ಮದುವೆ ಆಗಿ ನನ್ನ ಏನೋ ಅನ್ನಿಸ್ತೀಯ. ಇವಾಗ ನೋಡು, ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಬಿಡತ್ತ ಅಂತ ಸುಮ್ಮನೆ ಆಗ್ತಿದ್ನತ್ತ. ನನ್ನ ಪಾಡಿಗೆ ನನ್ನ ಕಷ್ಟನೋ ಸುಖನೋ ಏನೋ ಅನುಭವಿಸ್ಕೊಂಡು ನಾನು ಇರ್ತಿದ್ದೆ. ಇವಾಗ ನೋಡು, ಮದುವೆ ಆಗಿ ನನಗೆ ಯಾಕಿಂತ ಕಷ್ಟ ಕೊಡ್ತೀಯ? ನನ್ನ ಯಾಕಾದ್ರೂ ಮದುವೆ ಆಗಕ್ಕೆ ಹೋಗಿದ್ದೆ ನೀನು? ಏನಿಲ್ಲ, ಇವಳಂತೂ ಈ ಮನೆ ಯಾಕೆ ಬಿಡ್ಕೊಬಿಟ್ರೆ ನಾನಂತ ಏನಿಲ್ಲ ಮಾವ. ನಾನು ಸುಮ್ಮನೆ ಇರೋದಿಲ್ಲ. ಇವಳನ್ನ ಬಿಡ್ಕಂಗೆ ಕುಡ್ದು ಇವಳು ಒಳ್ಳೆಳಲ್ಲ. ಇವಳ ಹತ್ರ ಎಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತೈತೆ. ಇವಳು ಒಳ್ಳೆಳಲ್ಲ ಇವಳು. ಹೆಂಗೆ ಮಾತಾಡಿ ಹೆಂಗಿದು ಮಾಡ್ತಾಳೆ ಗೊತ್ತಾ? ಸುಮ್ಮನಿರೇ ತಾಯಿ, ನೀನಿನ್ನ ನನ್ನ ದುಡ್ಡು ಒಡವೆ ಎಲ್ಲ ನಾ ಕಳ್ದಾಕಿ ಬಂದಿದೀಯ. ನಾನು ಮಾತಾಡ್ಬೇಕು ಅಂತಂದ್ರೆ ನಿಂದೆ ಜೋರಾಗ್ತೈತಲ್ಲ ತಾಯಿ. ನಾನು ಮಾತಾಡ್ಬೇಕಂತಂದ್ರೆ ಇವತ್ತು ಜೋರಾಗಿ ದುಡ್ಡು ಒಡವೆ ಎಲ್ಲ ನಾ ಕಳ್ದಾಕಿ ಬಂದಿದೆಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಎಲ್ಲ ಕಳ್ದಾಕಿ ಬಂದಿದೀಯ. ಅದೆಲ್ಲ ಇದ್ದಿದ್ರೆ ನಾನು ಒಬ್ರು ಮನೆ ಬಾಗ್ಲಕ್ಕೆ ಹೋಗ್ತಿರ್ಲಿಲ್ಲ ಗೊತ್ತೇ ಇವತ್ತು. ಹಂಗಿರ್ತಿದ್ದೆ. ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಹೇಳ್ತೀಯ ಸುಮ್ಮನೆ? ನನ್ನ ಗಂಡನ ನಾನು ಕೇಳ್ತಾ ಇದ್ದೀನಿ ಸುಮ್ಮನಿರೇ. ನನ್ನ ಅವತ್ತು ಮದುವೆ ಆಗ್ದಂಗೆ ಇದ್ದಿದ್ರೆ ತಂಗೆ ಇರ್ತಿದ್ದೆ. ನನಗೂ ಹಂಗೆ ಅನ್ನಿಸ್ತೈತಿ, ಯಾಕಾದ್ರೂ ಮದುವೆ ಆದ್ನೋ ಏನೋ ಅಂತ. ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ನಾನು ಹೆಂಗೆ ನನ್ನ ಮಕ್ಳೇನು ದೊಡ್ಡವಾಗವು, ಹೆಂಗೆ ಏನೋ ಮಾಡಿ ಹೆಂಗೆ ಉಂಡ್ಕೊಳೋದು ದೊಡ್ಡವಾಗವು ಅಮ್ಮಂಗೆ. ನೀ ಇಂತಾಗ ಇವತ್ತು ಇಂಥ ಮಾತೇನು ಕೇಳೋ ಅಂಥ ಅವಶ್ಯಕತೆ ಇರಲಿಲ್ಲ. ನಾನು ನನ್ನ ಪಾಡಿಗೆ ನಾನು ನನ್ನ ಮಕ್ಳು ನೋಡ್ಕೊಂಡು ನಾನು ಇದ್ದಿದ್ರೆ ನಾನು ಹೆಂಗಿರ್ತಿದ್ದೆ. ಇವಾಗ ಏನು ಮಾಡಲಿ, ನಾನು ನಿನ್ನ ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ. ಆವಾಗಲೇ ಸುಮ್ಮನಿದ್ರು ಇರ್ಬೋದಾಗಿತ್ತು ಹೇಳು.
ನನಗೆ ಏನು ಬಂತು ಏನೋ ಮದುವೆ ಆಗ ಅಂತ ಹಣೆ ಬರ. ನೋಡು ನಾನು ಅಂಥ ತಪ್ಪು ಕೆಲಸ ಏನೂ ಮಾಡಿಲ್ಲ. ನಾನು ಇಲ್ಲೋಡು, ನಾನು ಒಬ್ಬಳೇ ಇದ್ರೂ ನಾನು ಯಾವತ್ತೂ ಏನು ನಾನು ಅಂಥ ತಪ್ಪು ಕೆಲಸ ನಾನು ಯಾತ್ರಾಗೂ ಮಾಡಿಲ್ಲ, ಗೊತ್ತೈತೆ ನಾನು ಇವತ್ತು. ಏನರಾಗಿ ಆಗಲಿಲ್ಲ, ನಾನು ನಿಯತ್ತಾಗಿದ್ದೀನಿ ಇವತ್ತು. ನಾನು ಇಲ್ಲೋಡು, ದೇವ್ರು ಹೆಂಗ ನಾನೊಂದು ಭಾಗ ಹಂಗೆ, ನಾನು ಹಂಗಿರೋದು ಗೊತ್ತೇ. ಇವತ್ತು ನಾನು ಒಬ್ರು ಸವಾಸಕ್ಕೆ ಹೋಗಿಲ್ಲ, ಒಬ್ರು ತಂಟೆಗೆ ಹೋಗಿಲ್ಲ, ಏನಿಲ್ಲ. ನಾನು ಒಬ್ರು ಗಂಡಸ್ರು ಸವಾಸ ಮಾಡಿಲ್ಲ, ಏನಿಲ್ಲ. ನಾನು ಹಂಗಿರೋದು ಗೊತ್ತೇ. ಇನ್ನೂವರೆಗೂ ಆಗೈತೆ ನನ್ನ ಗಂಡು ಮೋಸ ಮಾಡ್ದ ಅಂತ. ಅವನು ವರ್ಷ ಅವಾಗ ಮೋಸ ಮಾಡ್ದ, ನನ್ನ ಗಂಡಿಲ್ಲ. ನಾನು ಒಬ್ಬಳೇ ಇದ್ದರೂ ನಾನು ಇಂಥ ಕೆಲಸ ಮಾಡಲಿಲ್ಲ. ನಾನು ಯಾವತ್ತೂ ಹೊಲ್ಕ ಕೆಲಸನ ಹೊಲ್ಕ ಕೆಲಸ ಮಾಡಲಿಲ್ಲ ಅಂದ್ರೂ ಅಂತರ್ತಾಗ ಇನ್ನೂ ಏನೂ ಇರಲ್ಲ ಕಣಿ. ಹಿಂಗೆ ಮಾಡೋರ್ತಾಗೆ ಮತ್ತು ಇಲ್ಲದ್ದು ಉಳ್ಕಿರೋದು, ಇಂಥರ್ತಾಗೆ ಮತ್ತು ಇಲ್ಲದ್ದೆಲ್ಲನ ಇಂಥವೆಲ್ಲನ ನಡ್ಸಕ್ಕೆ ಹೋಗೋದು. ಅಯ್ಯೋ ನಿಂತಾಗ ಐತಿ ಅಂದ್ರೆ ಕೇಳಿ ಒಂದು ತಟ್ಟಿ ಐತಿ, ಬಿಡ್ಕೋಬೇಡ್ರಿ. ಇವಳನ್ನ ಬಿಡ್ಕೊಬಿಟ್ರೆ ಏನಿಲ್ಲ. ನೀನು ಮಾತಾಡಬೇಡ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಮುಚ್ಕೊಂಡು ನಿಂತ್ಕ ನೀನು. ನಾನು ಈ ಅಪ್ಪನ ನಮ್ಮ ಅಪ್ಪನ ಕೇಳಕ್ಕಂತ ಬಂದಿದ್ದೀನಿ. ಇವಾಗ ಅದಕ್ಕೆ ಬ್ಯಾಗ್ ತಗೊಂಡು ಇರ್ತೀನಿ, ನಿಮ್ಮ ಮನೆಯಾಗೆ ಅಂತಲೇ ಬಂದಿದ್ದೀನಿ. ಇಲ್ಲಿ ನೋಡೋ ಸುಗುಣ, ಹೇಳೋದು ಅರ್ಥ ಮಾಡ್ಕ. ನೀನು ಸುಮ್ಮನೆ ನನ್ನ ಮಕ್ಳನ್ನ ಕೇಳ್ಕೊಂಡು ಬಾರಮ್ಮ, ಅವ್ರು ಒಪ್ಪಿರೋ ಮಾತ್ರ ನಾವು ಹೇಳೋದಕ್ಕೆ ತಯಾರಿಲ್ಲ. ಅವತ್ತು ಮದುವೆ ಆಗಿ ಇನ್ನೊಂದು ದಿವಸನೇ ಬೇರೆ ಹೋಗಿ, ನೀನು ಬೇರೆ ಹೋಗಿ ನನ್ನಂಗೆ ಮಾಡ್ಕೊಂಡು ತಿನ್ಕಾಳೆ ಗೊತ್ತಾಗುತ್ತೆ, ನನ್ನಂಗೆ ನೀನು ಮನೆಯ ಸಾಮಾನು ಮಾಡ್ಕೊಳ್ಳೇನೆ ಗೊತ್ತಾಗುತ್ತೆ ಅಂತ ಹೇಳಿ ಎಷ್ಟು ಮಾತಾಡಿದೆ ನೀನು ಅವತ್ತು. ನಂತರ ಇರು, ಗೊತ್ತಾಗುತ್ತೆ. ಜೀವನದಾಗೆ ನಂತರ ಇರಬೇಕು, ಗೊತ್ತಾಗುತ್ತೆ. ಹಂಗೆ ಇರ್ತೀಯನೇ ನಂತರ ಅಂತಂದೆ. ನಿಂತರ ಏನು ಅದಕ್ಕೆ ನಾನು ಅಪ್ಪನಾಗಿದ್ದೀನಿ. ಇವಾಗೇನು ಹೇಳ್ತೀಯ ನೀನು? ಬೇಡ ತತ್ತ, ಅದನ್ನೇ ಮಾತಾಡಬೇಡ ನೀನು. ಎಲ್ಲ ಒಂದು ಸೀಟ್ನ ಮಾತಾಡಿರ್ತೀನಿ, ಅದನ್ನೇ ಮಿದ್ದಿದ್ದೆ ನಂಗೇನೆ ಅಕ್ಕಿ ರೊಟ್ಟಿ ಮಿದ್ದಂಗಾಗುತ್ತೆ. ಅಲ್ಲ ಹಿಟ್ಟು ಮಿದ್ದಂಗಾಗುತ್ತಲ್ಲೇ ತಾಯಿ ನೀನು. ಅವಾಗೇನೋ ಸಿಟ್ಟನ್ನ ಮಾತಾಡಿರ್ತೀವಿ. ಏನೋ ನೋಡಪ್ಪ ಹಿಂಗೆ ಆತು ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಹಿಂಗೆ ಆಸೆ ಕೇಳಿದ್ದೆ, ಹಿಂಗೆಲ್ಲ ಆತಲ್ಲ, ಅದಕ್ಕೆ ಏನೋ ಮಾತಾಡಿದೆ, ಏನೋ ಬೇಜಾರಾಯಿತು ಅಂತ ಹೇಳಿ ಎಷ್ಟು ಹೇಳ್ತಾ ಇದ್ದೀನಿ, ಕೇಳಂಗೆ ಇಲ್ಲ. ಅದನ್ನೇ ಇನ್ನೂ ಜೋರಾಗಿ ಹೇಳ್ತಾ ಇದೀಯ. ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನೀನು, ಹಂಗೆ ಹಿಂಗೆ ಅಂತ ಹೇಳಿ. ಹಂಗೆಲ್ಲ ನಾನು ಅನ್ಕಮಕ್ಕೆ ಹೋಗ್ಬೇಡ. ಏನೋ ಸಿಟ್ಟನ್ನ ಮಾತಾಡಿರ್ತಾರೆ, ಸಿಟ್ಟು ಅಂಬಕ್ಕೆ ಕೆಟ್ಟದ್ದು, ಎಂಥರ್ಗೂ ಸಿಟ್ಟು ಬರುತ್ತೆ, ಮಾತಾಡಿರ್ತಾರೆ ಅಂತ ಅನ್ಕೋಬೇಕು. ಅಯ್ಯೋ ಸುಮ್ಮನಿರಿ. ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೆ, ಎಲ್ಲರಿಗೂ ಗೊತ್ತಿರೋದೆ ನಿಮ್ಮ ಬಂಡವಾಳ. ಮಾವ ಬಿಡ್ಕೋಬೇಡ್ರಿ, ಇವ್ರನ್ನಂತೂ ಒಳಗೆ ಬಿಡ್ಕೊಂಡ್ರೆ ನಾನಂತೂ ಸುಮ್ಮನಿರೋದಿಲ್ಲ. ನಾನು ಏನು ಮಾತಾಡಲ್ಲ ಕಣಮ್ಮ, ನಾನೇನು ಮಾತಾಡಲ್ಲ. ಅಲ್ಲ ಏನು ಮಾತಾಡಲ್ಲ ಅಂತೆಲ್ಲ ಯಾಕೆ ಹಿಂಗೆ ಮಾಡ್ತೀಯ ನೀನು? ಏನು ಮಾತಾಡಲ್ಲ ಅಂತ ಹೇಳ್ತಾ ಇದೀಯ. ಏನು ಮಾತಾಡಲ್ಲ ಅಂದರೆ ಹೆಂಗೆ ಸರಿಯಾಗುತ್ತೆ ಹೇಳು? ನಮ್ಮನ್ನು ಯಾರು ನೋಡ್ತಾರೆ, ಯಾರು ಬಿಡ್ತಾರೆ? ಹಿಂಗೆ ಮಾತಾಡಿರೆ ನೀನು ಯಾತು ಮಾತಾಡಲ್ಲ, ನಾನು ಒಳಗೆ ಬಿಡ್ಕೊಂಬಲ್ಲ ಅಂತಂದರೆ ಹೆಂಗೆ ಸರಿಯಾಗುತ್ತೆ? ನಮ್ಮ ಜೀವನ ಏನಾಗಬೇಕು, ನನ್ನ ಕತೆ ಏನಾಗಬೇಕು ಹೇಳು? ನೀನು ಹಿಂಗೆ ಮಾಡಿರಿ ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ನನಗೆ ಗೊತ್ತೈತೆ. ನಾವೆಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಅಂತ. ಅಂತದ್ರಾಗ ನೀನು ನೋಡಿ ಹೆಂಗೆ ಮಾತಾಡ್ತೀಯಲ್ಲ. ಅಯ್ಯೋ ದೇವ್ರೆ, ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ನಾನು ಎಲ್ಲಿ ಹೋಗ್ಲಿ ಇವತ್ತು? ಅಯ್ಯೋ ನನಗೆ ಯಾರು ಅಂತ ಇದ್ದಾರೆ ಹೇಳು? ನಾನು ಇವತ್ತು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ನೀನೇನು ಕಷ್ಟ ಬೀಳ್ತಾ ಇದೆಯಾ? ನಿನ್ನ ಸೆನಕ್ಕೆ ಇದೆಯಾ ನೀನು ಏನು ಕಷ್ಟ ಬೀಳ್ತಿಲ್ಲ, ಹೋಗು. ಅಲ್ಲ ಮನೆ ಬಾಗ್ಲಕ್ಕೆ ಬಂದು ಈ ಮನೆಯಾಗೆ ಇರ್ತೀನಿ ಅಂತ ಬ್ಯಾಗ್ ತಗೊಂಬಂದ್ರೂ ಬಿಡಿಸ್ಕೊಂಬಲ್ವಲ್ಲ, ಬೇಡ ಅಂತ ಹೇಳ್ತಾ ಇದೆಯಲ್ಲ. ನಾನು ಅದಕ್ಕೇನೆ ಸುಮ್ಮನೆ ಅಲ್ಲೇ ಇಲ್ಲ ದಾರೆ ಬಟ್ಟೆಗೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ. ಅದಕ್ಕೆ ಸೀದಾ ಮನೆ ಹೋಗಬೇಕು ಬ್ಯಾಗ್ ತಗೊಂಡು ಅಂತ. ಅದಕ್ಕೇನೆ ಸೀದಾ ಮನೆ ತಕ್ಕೆ ಬಂದಿದ್ದೀನಿ. ಜೊತೆಗಿರೋಣ ಎಲ್ಲರ ಜೊತೆಗೂ ಅಂತ ಹೇಳಿ. ನೀನು ಹೇಳ್ದಾಗ ಏನಿರ್ಬೇಕು ಜೊತೆಗೆ? ನೀನು ಹೇಳ್ದಾಗ ಇರಲ್ಲ. ನೀನು ಹೇಳ್ದಾಗ ನಾವಿರೋ ಅಂಥದ್ದೇನಿಲ್ಲ. ನೀನು ಹೇಳ್ದಾಗ ನಾವೇನು ಕೇಳಲ್ಲ. ನಾವು ಅವಾಗ ಜೊತೆಗಿರೋಣ ಅಂದಾಗ ನೀನಿದ್ದ. ಇವಾಗ ನೀನು ಬಂದಿದ್ದೀಯ ಅಂತ ಹೇಳಿ ನಾವು ಬಿಡ್ಕೊಬಿಡ್ಬೇಕಾ ನಿನ್ನ? ಅಲ್ಲ ಅವಾಗ ಎಷ್ಟು ಕೇಳ್ಕೊಂಡಿವಿ. ಅದು ಏನು ಮಕ್ಕಳು ಅಂದಾಗಿ ಒಂದಿಷ್ಟು ಎಷ್ಟು ಕೆಟ್ಟದ್ದು ಮಾಡಿದೆ. ಮಕ್ಕಳು ಅಂಬದು ನಿನ್ನ ಮನಸ್ನಾಗ ಒಂದಿಟ್ಟು ಇಲ್ದಂಗೆ. ಬಿಡತ್ತ ಹೋಗ್ಲಿ. ನೀನೇನೈತಾಯಿ ನೀನು ಇಂತಳಾಗಿದೀಯಾ ರಾಮ? ನಾವೆಷ್ಟು ಅನುಭವಿಸ್ತಾ ಇದ್ದೀವಿ, ಸುಮ್ಮನಿರು. ಹಂಗೆ ಅನ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಅವಾಗ ಜೊತೆಗಿರೋಣ ಅಂತ ತುಂಬ ಆಸೆ ಪಟ್ಟಾಗ ಇರಲ್ಲ ಅಂದ್ಲು. ಈಗ ಬಂದಿದ್ದಾಳೆ, ಜೊತೆಗಿರ್ತೀನಿ ಬ್ಯಾಗ್ ತಗೊಂಡು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಬಂದವಳೆ. ಇವಳು ಬಂದಾಗ ಯಾಕೆ ಒಳಗೆ ಬಿಡಿಸ್ಕೋಬೇಕು? ಚೆನ್ನಾಗಿ ಅನ್ಭವಿಸ್ಲಿ ಹೇಳು. ನಾ ಬಿಡಿಸ್ಕೊಂಬಲ್ಲ, ಹೋಗಿರ್ಲಿ ಅವಳ ಜೊತೆಗೆ. ಇವಾಗ ಯಾಕಂದ್ರೆ ದುಡ್ಡಿಲ್ವಲ್ಲ, ಹೆಂಗೆ ಬಿಡು ಇಲ್ಲಿ ಇಟ್ಕೊಂಡು ಆರಾಮಾಗಿ ಇನ್ನೊಂದ್ಸತಿ ದುಡ್ಡು ಕುಡಿಕೊಂಡು ಹೋಗ್ಬೋದು ಎಂಬ ತಗೊಳ್ಳಿ ಲೆಕ್ಕ ಹಾಕೊಂಡು ಬಂದಿರ್ತಾಳೆ. ಅವಳು ತಗೆ ಒಳ್ಳೆ ಬುದ್ಧಿ ಇಲ್ಲ ಏನೇಂದ್ರು. ಅದಕ್ಕೇ ನಮ್ಮ ಹುಡುಗರನ್ನ ನಮ್ಮ ಅಯ್ಯಪ್ಪನ ಕೇಳ್ಕೊಂಬ ಅಂತ ಹೇಳಿದೀವಿ. ನಮ್ಮ ಮಾಮನು ಹಂಗೇನೆ ನಮ್ಮ ಹುಡುಗರನ್ನ ಕೇಳ್ಕೊಂಬ ಅಂತ ಹೇಳೈತಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.